ಹೆಲೋ ಎಲ್ಲರಿಗೂ. ಇವತ್ತು ಸಂಡೇ ಅಲ್ವಾ, ಸಂಡೇ ಏನಾದರೂ ಸ್ಪೆಷಲ್ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಗೈಸ್ ಕಿಚನ್ಗೆ. ಸೊ ವೆದರ್ ತುಂಬ ತಣ್ಣಗಿದೆ, ತಣ್ಣಗೆ ಕೂಲಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಆ್ಯಂಡ್ ಒಗ್ಗರಣೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಒಗ್ಗರಣೆ ಮಾಡಿದ್ದೀನಿ ಬಳ್ಳಾರಿ ಸ್ಟೈಲಲ್ಲಿ. ಸೊ ನಿಮಗೆಲ್ಲರೂ ಪ್ರೋಸೆಸ್ ಗೊತ್ತಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ. ಈಗ ನಾನು ಮಿರ್ಚಿ ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲಿ ನಾನು ಬಜ್ಜಿಗೆ ಸ್ವಲ್ಪ ಜೀರಿಗೆ, ಉಪ್ಪು ಕಲಸಿಟ್ಕೊಂಡಿದ್ದೀನಿ. ಹಿಟ್ಟಲ್ಲಿ ಸ್ವಲ್ಪ ಸೋಡಾ ಪುಡಿ, ಸ್ವಲ್ಪ ಅಜ್ವಾನ ಕಿವಿ ಚಚ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈಗ ಮಿರ್ಚಿ ಬಜ್ಜಿ ಹಾಕೋಣ ಬನ್ನಿ. ಸಿಂಪಲ್ಲಾಗಿ ಮಿರ್ಚಿ ಬಜ್ಜಿ ಹಾಕ್ಕೊತಾ ಇದ್ದೀನಿ. ಮಿರ್ಚಿ ಬಜ್ಜಿ ತುಂಬಾ ಖಾರ ಇದ್ದು ಬಜ್ಜಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಯಜಮಾನ್ರು ಸಂಡೇ ಸ್ಯಾಟರ್ಡೇ ಅವರು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ. ಸೊ ಅವಾಗ ಅವ್ರು ಕ್ರಿಕೆಟಿಂದ ಮುಗಿಸ್ಕೊಂಡು ಬಂದಿದ್ದರು. ಸೊ ನಾವು ಬಂದ ತಕ್ಷಣ ಅಡುಗೆ ಮುಗ್ದಿತ್ತು ಗೈಸ್. ಮಿರ್ಚಿ ಬಜ್ಜಿ ವಿತ್ ಒಗ್ಗರಣೆ ಕಾಂಬಿನೇಷನ್ ಯಾರಿಗಿಷ್ಟ ಕಮೆಂಟ್ ಮಾಡಿ. ಸೊ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಗೈಸ್. ನಿಮ್ಮ ಲೈಕ್ ನನಗೆ ಮೋಟಿವ್ ಆಗುತ್ತೆ, ಮೋಟಿವ್ ಬರುತ್ತೆ ನನಗೆ ವೀಡಿಯೋಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಬೆಂಗಳೂರು ವೆದರಿಗೆ ಈ ಬಿಸಿ ಬಿಸಿ ಬಜ್ಜಿ ನನಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಸಂಡೇ ಮಾರ್ನಿಂಗ್ ಒಗ್ಗರಣೆ ಮಿರ್ಚಿ ಬಜ್ಜಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಒಗ್ಗರಣೆ. ಅವ್ರಿಗೂ ನಾನು ಬಡಿಸಿದ್ದೀನಿ, ಅವರು ಸೂಪರಾಗಿದೆ ಅಂತ ಹೇಳಿದರು. ಸೊ ನಿಮಗೆಲ್ಲ ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮುಂದಿನ